ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮೂಡಾದ 50-50 ಬದಲಿ ನಿವೇಶನ ಹಂಚಿಕೆಗೆ ಬ್ರೇಕ್ ಬಿದ್ದಿದೆ. 1100 ನಿವೇಶನಗಳ ಹಂಚಿಕೆ ರದ್ದು ಮಾಡಿ ಆದೇಶವನ್ನ ನೀಡಿದ್ದಾರೆ. ಮೂಡಾದ 50-50 ಬದಲಿ ನಿವೇಶನ ಹಂಚಿಕೆಗೆ ಬ್ರೇಕ್ ಹಾಕಿದ್ದಾರೆ. 1100 ನಿವೇಶನಗಳ ಹಂಚಿಕೆ ರದ್ದು ಮಾಡಿ ಆದೇಶವನ್ನ ನೀಡಿದ್ದಾರೆ. ಸರ್ಕಾರಕ್ಕೆ 2,000 ಕೋಟಿ ಆಸ್ತಿ ಉಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಮೂಡಾ 50-50 ಹಗರಣದಲ್ಲಿ ನಿಯಮ ಉಲ್ಲಂಘಿಸಿ ಹಂಚಿಕೆಯನ್ನ ಮಾಡಲಾಗಿತ್ತು. 1100 ನಿವೇಶನಗಳನ್ನ ರದ್ದುಗೊಳಿಸಿ ಕಾನೂನು ಕ್ರಮಕ್ಕೆ ನಿರ್ಧಾರವನ್ನ ಈಗ ತಗೊಂಡಿದ್ದಾರೆ. ಖಾತಾ ಮಾಡಿಕೊಡುವುದನ್ನ ತಕ್ಷಣವೇ ತಡೆ ಹಿಡಿಯುವಂತೆ ಆದೇಶವನ್ನ ನೀಡಿದ್ದಾರೆ. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಈಗಾಗಲೇ 50-50 ಹಗರಣದಲ್ಲಿ ಮೂಡಾದಲ್ಲಿ 50-50 ನಿವೇಶನಗಳನ್ನ ಹಂಚಿಕೆ ಮಾಡಿದ್ರು. ಈ ಒಂದು ಈಗ ಹಂಚಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕಿದ್ದಾರೆ. 1100 ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿತ್ತು. ಈಗ ಏನು ಅದಕ್ಕೆ ಖಾತಾ ಮಾಡಿಕೊಡೋದಕ್ಕೂ ಕೂಡ ನಿವೇಶನ ಪಡ್ಕೊಂಡವರು ಮುಂದಾಗಿದ್ರು. ತಕ್ಷಣ ಕೂಡ ಅದಕ್ಕೆ ಬ್ರೇಕ್ ಹಾಕುವಂತೆ ತಡೆ ಹಿಡಿಯುವಂತೆ ಆದೇಶ ಕೂಡ ನೀಡಿದ್ದಾರೆ. ಈ ಒಂದು ಮೂಲಕ ಯತೀಂದ್ರ ಸಿದ್ದರಾಮಯ್ಯ ಅವರು ಸರ್ಕಾರಕ್ಕೆ 2,000 ಕೋಟಿ ರೂಪಾಯಿ ಆಸ್ತಿಯನ್ನ ಉಳಿಕೆ ಮಾಡಿದ್ದಾರೆ. ಮೂಡಾದ 50-50 ಬದಲಿ ನಿವೇಶನ ಹಂಚಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕಿದ್ದಾರೆ. 1100 ನಿವೇಶನಗಳನ್ನ ಹಂಚಿಕೆ ಮಾಡಿದ್ರು. ಆ ಒಂದು ಹಂಚಿಕೆಯನ್ನ ರದ್ದು ಮಾಡಿ ಆದೇಶವನ್ನ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಒಟ್ಟಾರೆ 2,000 ಕೋಟಿ ರೂಪಾಯಿ ಆಸ್ತಿಯನ್ನ ಉಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. 50-50 ಹಗರಣದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ನಿವೇಶನವನ್ನ ಹಂಚಿಕೆ ಮಾಡಿದ್ರು. ಈಗ ಆ ನಿವೇಶನಗಳನ್ನ ರದ್ದುಗೊಳಿಸಿ ಕಾನೂನು ಕ್ರಮಕ್ಕೆ ನಿರ್ಧಾರವನ್ನ ತಗೊಂಡಿದ್ದಾರೆ. ಇನ್ನು ನಿವೇಶನ ತಗೊಂಡವರು ಖಾತಾ ಮಾಡ್ಕೊಳ್ಳೋದಕ್ಕೆ ಮುಂದಾದಾಗ ತಕ್ಷಣವೇ ಅದಕ್ಕೆ ತಡೆ ಹಿಡಿಯುವಂತೆ ಕೂಡ ಆದೇಶವನ್ನು ನೀಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣ ಏನು ಅಂತ ನೋಡೋದಾದ್ರೆ, ಮೈಸೂರು ಮೂಡಾದಲ್ಲಿ ಅಕ್ರಮ 50-50 ಬದಲಿ ನಿವೇಶನ ಹಂಚಿಕೆ ಆಗಿತ್ತು. ಅದನ್ನ ರದ್ದು ಮಾಡಿದ್ರು. ನಿಯಮ ಉಲ್ಲಂಘಿಸಿ ಹಂಚಿಕೆ ಆಗಿದ್ದ ಎಲ್ಲಾ 50-50 ನಿವೇಶನಗಳನ್ನ ರದ್ದು ಮಾಡಿದ್ದಾರೆ. 2023 ಮಾರ್ಚ್ 14 ನಿರ್ದೇಶನ ಉಲ್ಲಂಘಿಸಿ ಹಂಚಿಕೆಗಳಿಗೆ ಈಗ ರದ್ದು ಮಾಡಿ ಆದೇಶವನ್ನ ನೀಡಿದ್ದಾರೆ. ಏಕ ಸದಸ್ಯ ಆಯೋಗದ ಶಿಫಾರಸು ತಾಂತ್ರಿಕ ಸಮಿತಿ ವರದಿ ಆಧರಿಸಿ ಸರ್ಕಾರದ ಕ್ರಮವಾಗಿರುವ ನೋಂದಣಿಯಾಗಿರುವ ನಿವೇಶನ ಕ್ರಯಪತ್ರ ರದ್ದುಗೊಳಿಸಿ ಸಿವಿಲ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಕ್ರಯಪತ್ರವಾಗದ ನಿವೇಶನಗಳಿಗೆ ಸದ್ಯಕ್ಕೆ ನೋಂದಣಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೊಸ ಮಾರ್ಗಸೂಚಿ ಬರೋವರೆಗೂ ಮೂಡಾಗೆ ಕ್ರಯಪತ್ರ ನೀಡದಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ನೋಂದಣಿ ಆಗಿರುವ ನಿವೇಶನಗಳಿಗೆ ಖಾತೆ ಮಾಡಿಕೊಡೋದು ಕೂಡ ತಡೆ ಹಿಡಿದಿದ್ದಾರೆ. ಖಾತೆ ಆಗಿದ್ರೆ ನಿಯಮಾನುಸಾರ ರದ್ದುಪಡಿಸಲು ಸೂಚನೆ ಮಾಡಿದ್ದಾರೆ. ಪಾಲಿಕೆ, ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಮಹತ್ವದ ನಿರ್ದೇಶನವನ್ನ ನೀಡಿದ್ದಾರೆ. ಇನ್ನು ಈ ಕೈಗೊಂಡ ಕ್ರಮಗಳ ಅನುಪಾಲನಾ ವರದಿಯನ್ನ ತಕ್ಷಣ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಒಟ್ಟಾರೆ ಈ ಮೂಡಾ 50-50 ಪ್ರಕರಣದಲ್ಲಿ ಸರ್ಕಾರದ ಒಂದು ಮಹತ್ವದ ನಿರ್ಧಾರವನ್ನ ತಗೊಂಡಿದ್ದಾರೆ.